ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಬ್ರೌನ್ ಕಲರಿದ್ದು ಕಡಲೆ ಉಂಟಲ್ಲ, ಅದನ್ನು ಒಂದು ಫುಲ್ಲು ಓವರ್ನೈಟ್ ನೆನಿಲಿಕ್ಕೆ ಹಾಕಿದ್ದೆ. ಇವಾಗ ನೆಂದು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಸ್ವಲ್ಪ ದಪ್ಪ ಆಗಿದೆ, ದೊಡ್ಡ ದೊಡ್ಡದಾಗಿದೆ. ಚೆನ್ನಾಗಿ ತೊಳೆದು ಅದನ್ನು ನೆನಿಲಿಕ್ಕೆ ಹಾಕಬೇಕು. ಆನಂತರ ನೆಕ್ಸ್ಟ್ ಡೇ ಅದು ಎಲ್ಲ ನೆಂದಾದ್ಮೇಲೆ ಒಂದು ಕುಕ್ಕರಿಗೆ ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು. ಅದರ ನೀರೆಲ್ಲ ತೆಗಿಬೇಕು. ನೆನಿಲಿಕ್ಕೆ ಹಾಕಿದ ನೀರೆಲ್ಲ ತೆಗೆದು ಕುಕ್ಕರಿಗೆ ಹಾಕಿ ಅದು ಮತ್ತು ಎಷ್ಟು ಮುಳುಗು ಜಾಸ್ತಿ ನೀರು ಹಾಕಬಾರ್ದು. ನಾವು ಬಸ್ತು ತೆಗೆಯೋದಾದರೆ ಸ್ವಲ್ಪ ನೀರು ಹಾಕ್ಬೋದು. ನಾನೇನು ಅದರಲ್ಲಿ ಹಿಂಗಿಸ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಮತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇವಾಗಲೇ ಜಾಸ್ತಿ ಉಪ್ಪು ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಹಾಕಿ ಒಂದು ಸತಿ ಅದನ್ನು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನಾವು ಕುಕ್ಕರಲ್ಲಿ ಬೇಯಿಸ್ತಲ್ಲ, ಓಪನ್ ಆಗಿ ಬೇಯಿಸಿದರೆ ಆ ಥರ ಏನು ಮಾಡಬೇಕಂತ ಇಲ್ಲ ನೋಡಿ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬರೀ ಒಂದು 2 ವಿಷಲ್ ಆದರೆ ಸಾಕು. ಅದರಲ್ಲಿ ಅದು 2 ವಿಷಲಲ್ಲಿ ಅದು ಬೇಯ್ತದೆ. ಇವಾಗ ನೋಡಿ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಅಷ್ಟರಲ್ಲಿ ನಾವು ಈ ಕಡೆ ಒಂದು ಬಾಣಲಿ ಇಟ್ಟು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದು ಎಣ್ಣೆ ಕಾದ ಮೇಲೆ 1 ಸ್ಪೂನ್ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸ್ವಲ್ಪ ಸಿಡಿಬೇಕು, ಅದು ಸೌಂಡ್ ಬರಬೇಕು, ಆವಾಗ ಮಾತ್ರ ಅದರ ಫ್ಲೇವರ್ ಬಿಟ್ಕೊಳ್ಳೋದು ಎಣ್ಣೆಯಲ್ಲಿ. ತಕ್ಷಣ ಏನು ಹಾಕಬಾರ್ದು. ಸಾಸಿವೆ ಸಿಡಿದ ಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ. ಜೀರಿಗೆ ಸಹ ನೋಡಿ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ದೇನೆ, ಆಚೆಯವ್ರದ್ದು. ಅದು ಫ್ಲೇವರ್ ಚೆನ್ನಾಗಿರ್ತದೆ. ಮತ್ತು ಕಡಲೆಕಾಳು ಸ್ವಲ್ಪ ಗ್ಯಾಸ್ ಥರ ಅಲ್ವಾ, ಅದಕ್ಕೆ ಹಿಂಗೆ ಮತ್ತು ಶುಂಠಿ ಹಾಕಬೇಕು, ಆವಾಗ ಚೆನ್ನಾಗಿರ್ತದೆ. ಆನಂತರ ಒಂದು 4 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಅರ್ಧ ಭಾಗ ಮಾಡಿ ಹಾಕಿದ್ದೇನೆ. ಆಮೇಲೆ ಒಂದು ತುಂಡು ಶುಂಠಿ ಗ್ರೇಟ್ ಮಾಡಿ ಹಾಕಿದ್ದೇನೆ. ಶುಂಠಿದು ಫ್ಲೇವರು ತುಂಬ ಚೆನ್ನಾಗಿರ್ತದೆ ಈ ಕಡಲೆಕಾಳಿಗೆ. ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಇದನ್ನು. ಈ ಕಡೆ ನೋಡಿ ಕಡಲೆ ಸಹ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಬೆಂದು ರೆಡಿಯಾಗಿದೆ, ನೀರು ಸಹ ಎಲ್ಲ ಆವಿಯಾಗಿದೆ. ಇವಾಗ ಇದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಅದು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅಲ್ಲಿ ತನಕ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ. ಅದರಲ್ಲಿ ಮತ್ತೆ ಸ್ವಲ್ಪ ನೀರಿನ ಪಸೆ ಏನಾದರೂ ಇದ್ದರೆ ಅದು ಅಲ್ಲೇ ಆವಿ ಆಗ್ತದೆ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ತುರಿದಿಟ್ಟಂಥ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ಹಾಕಬೇಕು. ಕೊಬ್ಬರಿ ತುರಿ ಹಾಕಿದರೆ ತುಂಬ ರುಚಿಯಾಗಿರ್ತದೆ ಇದು ಕಡಲೆಕಾಳು ಉಸ್ಲಿ. ಕೊಬ್ಬರಿ ತುರಿ ಹಾಕಿ ಪುನಃ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಅದೆಲ್ಲ ತೆಂಗಿನ ತುರಿ ಎಲ್ಲ ಅದಕ್ಕೆಲ್ಲ ಹೊಂದ್ಕೊಳ್ಬೇಕು, ಅದರ ಫ್ಲೇವರೆಲ್ಲ ಬಿಟ್ಕೊಳ್ಬೇಕು ತೆಂಗಿನಕಾಯಿದು. ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಬೆಲ್ಲದ ಪೌಡ್ರ್ ಹಾಕ್ತಾ ಇದ್ದೇನೆ. ನೋಡಿಲ್ಲ, ಅದು ರುಚಿ ಕೊನೆಗೆ ಒಂಥರ ಟೇಸ್ಟ್ ಮೇಕರ್ ಆ ಥರ ಇದು ತುಂಬ ಚೆನ್ನಾಗಿರ್ತದೆ. ಜಾಸ್ತಿ ಬೆಲ್ಲ ಹಾಕಬಾರ್ದು, ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕು. ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಇದೆಲ್ಲ ಮಿಕ್ಸ್ ಆದಮೇಲೆ ಕೊನೆಗೆ ನಾವು ಒಂದು ಫ್ಲೇವರಿಗಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಸಹ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೋದು. ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಡಬೇಕು ಒಂದು 5 ನಿಮಿಷ. ಅದು ಒಳಗೇನೆ ಸ್ವಲ್ಪ ಬಿಸಿ ಇರ್ತದಲ್ಲ, ಹಾಗಾಗಿ. ಇವಾಗ ರೆಡಿ ಆಯಿತು ಕಡಲೆಕಾಯಿ ಉಸ್ಲಿ. ಇವಾಗ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಿನ್ನಲಿಕ್ಕೂ ಅಷ್ಟು ರುಚಿಯಾಗಿತ್ತು. ಇದು ಹಬ್ಬಗಳಲ್ಲಿ ಎಲ್ಲ ಮಾಡ್ತಾರೆ, ದೇವರ ನೈವೇದ್ಯಕ್ಕೆ, ನವರಾತ್ರಿ ಟೈಮಲ್ಲಿ ಮತ್ತು ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಥರ ಇದು ಕೊಡ್ತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೇಗಾಗಿದೆ ನೀವು ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್. ನೀವು ಇದನ್ನು ಮಾಡಲೇಬೇಕು. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.